ಚಿತ್ರರಂಗದ ಆಟೋ ರಾಜ ಶಂಕರ್ ನಾಗ್ ಸರ್ ಅವರಿಗೆ ಕರ್ನಾಡು ವಾಹಿನಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಶಂಕರ್ ನಾಗರಕಟ್ಟೆ ಕನ್ನಡ ಚಿತ್ರರಂಗದಲ್ಲಿ ಶಂಕರ್ ನಾಗ್ ಎಂದೇ ಖ್ಯಾತೆ ಪಡೆದ ಬಹುಮುಖ ಪ್ರತಿಭೆ, ನಟ, ನಿರ್ದೇಶಕ, ನಿರೂಪಕ ಮತ್ತು ಅಪಾರ ದೂರದೃಷ್ಟಿ ಹೊಂದಿದ ಶ್ರೇಷ್ಠ ವ್ಯಕ್ತಿ. ಇವರು ಅಭಿಮಾನಿಗಳು ಕರಾಟೆ ಕಿಂಗ್ ಮತ್ತು ಆಟೋ ರಾಜ ಎಂದೇ ಪ್ರೀತಿಯಿಂದ ಕರೆಯುತ್ತಾರೆ. ನವೆಂಬರ್ 9, 1954ರಲ್ಲಿ ಹೊನ್ನಾವರದಲ್ಲಿ ಜನಿಸಿದ್ದರು. ಇವರು ಮುಂಬೈನಲ್ಲಿ ಮರಾಠಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಕನ್ನಡಕ್ಕೆ ಪಾದಾರ್ಪಣೆ ಮಾಡಿ 1978ರಲ್ಲಿ ಗಿರೀಶ್ ಕಾರ್ನಾಡ್ ನಿರ್ದೇಶನದ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದರು. ಈ ಚಿತ್ರದ ನಟನೆಗಾಗಿ ಅವರಿಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ. 1980ರಲ್ಲಿ ತೆರೆ ಕಂಡ ಆಟೋ ರಾಜ ಚಿತ್ರವು ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. ಆಟೋ ಚಾಲಕರ ಪಾತ್ರದಲ್ಲಿ ಅವರ ಅಭಿನಯ ಇಂದಿಗೂ ರಾಜ್ಯದ ಬಹುತೇಕ ಆಟೋಗಳಲ್ಲಿ ಶಂಕರ್ ನಾಗ್ ಅವರ ಫೋಟೋವನ್ನು ಕಾಣಬಹುದು. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಲಾ 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 ಹೇ ಲಾ 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 ಲಾ. ಇವರು ನಟಿಸಿರುವ ಪ್ರಮುಖ ಚಿತ್ರಗಳು ಮಿಂಚಿನ ಓಟ, ಆಕ್ಸಿಡೆಂಟ್, ಗೀತಾ, SP ಸಾಂಗ್ಲಿಯಾನ ಮತ್ತು CBI ಶಂಕರ್. ಅವರ ಕೆಲವು ಪ್ರಮುಖ ಮತ್ತು ಯಶಸ್ವಿನ ಚಿತ್ರಗಳ ದೂರದೃಷ್ಟಿ ಮತ್ತು ಕನಸುಗಳು. ಶಂಕರ್ ನಾಗ್ ಅವರು ಕೇವಲ ನಟರಾಗದೆ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆಯೂ ದೂರದೃಷ್ಟಿ ಹೊಂದಿದರು. ಅವರು ಪ್ರಮುಖ ಕನಸುಗಳೇನೆಂದರೆ ಬೆಂಗಳೂರು ಮೆಟ್ರೋ ರೈಲ್ ಯೋಜನೆ. ಇಂದು ನಾವು ನೋಡುತ್ತಿರುವ ಮೆಟ್ರೋ ರೈಲಿನ ಕಲ್ಪನೆಯನ್ನು ಆ ಕಾಲದಲ್ಲಿಯೇ ಅವರು ರೂಪಿಸಿದರು. ಇನ್ನು ಆಟೋ ರಾಜ ಅವರು ಕರ್ನಾಟಕ ಕಲಾವಿದರಿಗೆ ನೆರವಾಗಲು ಎಲ್ಲ ಸೌಲಭ್ಯಗಳಿಗೆ ಒಂದು ದೊಡ್ಡ ನಾಟಕ ಮಂದಿರವನ್ನು ಕನಸು ಕಂಡಿದ್ದರು. ಅವರು ಕೇವಲ 12 ವರ್ಷಗಳ ತಮ್ಮ ವೃತ್ತಿ ಜೀವನದಲ್ಲಿ 90ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಕಲಾಲೋಕಕ್ಕೆ ಪ್ರತಿಮಾ ಕೊಡುಗೆ ನೀಡಿದ್ದಾರೆ. ಆದರೆ ಅವರ ನೆನಪು ಮತ್ತು ಸಾಧನೆಗಳು ಕನ್ನಡಿಗರ ಮನಸ್ಸಲ್ಲಿ ಎಂದಿಗೂ ಶಾಶ್ವತ.